ಎಲ್ರಿಗೂ ನಮಸ್ಕಾರ. 2024ರ ಮೋಕ್ಷದ ಏಕಾದಶಿ ಯಾವಾಗ ಮತ್ತು ಯಾವ ಆಚರಣೆಗಳನ್ನು ನಾವು ಆ ದಿನ ಅನುಸರಿಸಬೇಕೆಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಹಿಂದೂ ಧರ್ಮದಲ್ಲಿ ಪ್ರತಿ ಏಕಾದಶಿ ವಿಶೇಷ ಮಹತ್ವವಿದೆ. ವರ್ಷವಿಡೀ 24 ಏಕಾದಶಿಗಳ ದಿನಾಂಕಗಳಿವೆ. ಪ್ರತಿಯೊಂದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿದೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಏಕಾದಶಿ ಎಂದು ಕರೆಯಲ್ಪಡುವ ಮೋಕ್ಷದ ಏಕಾದಶಿಯು ಅತ್ಯಂತ ಪ್ರಮುಖ ಉಪವಾಸದ ದಿನಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಭವಿಸುತ್ತದೆ. ಇದು ಮಾರ್ಗಶಿರ ಮಾಸದಲ್ಲಿ ಬೆಳೆಯುತ್ತಿರುವ ಚಂದ್ರನ 11ನೇ ದಿನ ಬರುತ್ತದೆ. ಹೆಚ್ಚುವರಿಯಾಗಿ ಏಕಾದಶಿ ಉಪವಾಸವು ಮುಕ್ತಿಯನ್ನು ಪಡೆಯಲು ಪ್ರಯೋಜನಕಾರಿಯಾಗಿದೆ. ಈ ಮಂಗಳಕರ ದಿನವು ಬ್ರಹ್ಮಾಂಡದ ರಕ್ಷಕ ಮತ್ತು ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಈ ವರ್ಷ ಮೋಕ್ಷದ ಏಕಾದಶಿ ಉಪವಾಸವನ್ನು ಯಾವಾಗ ಆಚರಿಸಲಾಗುತ್ತದೆ ಮತ್ತು ಅದರ ಮಹತ್ವವೇನು ಎಂದು ನೋಡೋಣ. ಮೋಕ್ಷದ ಏಕಾದಶಿಯ ಹಿಂದಿನ ಕಥೆ ಹೀಗಿದೆ. ಬ್ರಹ್ಮಾಂಡ ಮತ್ತು ಪದ್ಮ ಪುರಾಣಗಳಲ್ಲಿ ಶ್ರೀಕೃಷ್ಣನು ರಾಜ ಯುಧಿಷ್ಠಿರನಿಗೆ ಮೋಕ್ಷದ ಏಕಾದಶಿಯ ದಂತಕಥೆಯ ಬಗ್ಗೆ ಹೇಳುತ್ತಾನೆ. ಇದು ಚಂಪಕನ ದೊರೆ ವೈಖಾನಸನ ರಾಜನ ಕಥೆಯನ್ನು ಹೇಳುತ್ತದೆ. ಅವನು ಒಂದು ರಾತ್ರಿ ಗೊಂದಲದ ಕನಸನ್ನು ಕಂಡನು. ಅದರಲ್ಲಿ ಅವನು ತನ್ನ ಪೂರ್ವಜರನ್ನು ನರಕದಲ್ಲಿ ಅಂದರೆ ಸಂಕಟದಲ್ಲಿ ನೋಡಿದನು ಮತ್ತು ಅವರು ಹೊರಬರಲು ಸಹಾಯ ಮಾಡುವಂತೆ ಬೇಡಿಕೊಂಡನು. ಈ ದೃಷ್ಟಿಯಿಂದ ತೊಂದರೆಗೀಡಾದ ರಾಜನು ತನ್ನ ಪೂರ್ವಜರನ್ನು ಅವರ ದುಃಖದಿಂದ ಬಿಡುಗಡೆ ಮಾಡಲು ಮತ್ತು ಅವರಿಗೆ ಮೋಕ್ಷವನ್ನು ನೀಡುವ ಬಗ್ಗೆ ಸಲಹೆಗಾಗಿ ತನ್ನ ಆಸ್ಥಾನದಲ್ಲಿ ಬ್ರಾಹ್ಮಣರನ್ನು ಕೇಳಿದನು. ಗುರುಪರ್ವತ ಮುನಿಯೊಂದಿಗೆ ಮಾತನಾಡಲು ಬ್ರಾಹ್ಮಣರು ಸೂಚಿಸಿದರು. ರಾಜನ ತಂದೆ ತನ್ನ ಹೆಂಡತಿಯ ಅಂಡೋತ್ಪತ್ತಿಯ ಸಮಯದಲ್ಲಿ ತನ್ನ ವೈವಾಹಿಕ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವ ಮೂಲಕ ಪಾಪ ಮಾಡಿದ್ದಾನೆ ಮತ್ತು ಬದಲಿಗೆ ಹಳ್ಳಿಗೆ ಭೇಟಿ ನೀಡಲು ನಿರ್ಧರಿಸಿದನು. ಆಲೋಚಿಸಿದ ನಂತರ ಋಷಿ ಬಹಿರಂಗಪಡಿಸಿದನು. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಪರ್ವತ ಮುನಿಯ ಪ್ರಕಾರ ರಾಜನು ಮೋಕ್ಷದ ಏಕಾದಶಿಯ ವ್ರತವನ್ನು ಪಾಲಿಸಬೇಕು. ಋಷಿಗಳ ಸಲಹೆಯನ್ನು ಅನುಸರಿಸಿ ರಾಜ ವೈಖಾನಸ ಮತ್ತು ಅವರ ಪತ್ನಿ, ಮಕ್ಕಳು ಮತ್ತು ಕುಟುಂಬದವರು ಮೋಕ್ಷದ ಏಕಾದಶಿಯಂದು ಉಪವಾಸವನ್ನು ಆಚರಿಸಿದರು. ಸ್ವರ್ಗದ ದೇವರುಗಳು ಅವನ ಶ್ರದ್ಧೆಯಿಂದ, ಸಮರ್ಪಣೆ ಮತ್ತು ವ್ರತದ ಆಚರಣೆಯಿಂದ ಸಂತೋಷಪಟ್ಟರು ಮತ್ತು ಅವರು ಅವನ ತಂದೆಯನ್ನು ಹಿಂಸೆಯಿಂದ ಸ್ವರ್ಗಕ್ಕೆ ಏರಿಸಿದರು. ಎಲ್ಲ ಕಡು ಬಯಕೆಗಳನ್ನು ಪೂರೈಸುವ ಆಭರಣವಾದ ಚಿಂತಾಮಣಿಯನ್ನು ಮೋಕ್ಷದ ಏಕಾದಶಿಗೆ ಹೋಲಿಸಲಾಗುತ್ತದೆ. ಈ ಆಚರಣೆಯ ಮೂಲಕ ಪಡೆದ ಭಗವಾನ್ ಆಧ್ಯಾತ್ಮಿಕ ಅರ್ಹತೆಯನ್ನು ಒತ್ತಿ ಹೇಳುತ್ತದೆ. ಇದು ಆತ್ಮಗಳನ್ನು ನರಕದಿಂದ ಮೇಲಕ್ಕೆತ್ತಿ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಮೋಕ್ಷದ ಏಕಾದಶಿಯ ಮಹತ್ವ ಹೀಗಿದೆ. ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ದಿನ ಮೋಕ್ಷದ ಏಕಾದಶಿಯು ಅನುಯಾಯಿಗಳಿಗೆ ಮತ್ತು ಅವರ ಪೂರ್ವಜರಿಗೆ ಮೋಕ್ಷ ಅಥವಾ ಆಧ್ಯಾತ್ಮಿಕ ವಿಮೋಚನೆಯನ್ನು ನೀಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಜನನ ಮತ್ತು ಮರಣದ ಚಕ್ರವನ್ನು ಕೊನೆಗೊಳಿಸುತ್ತದೆ. ಈ ಸಂದರ್ಭವು ಭಗವಾನ್ ವಿಷ್ಣುವಿಗೆ ಭಕ್ತಿಯನ್ನು ವ್ಯಕ್ತಪಡಿಸಲು ಸಮರ್ಪಿಸಲಾಗಿದೆ. ಅವರು ಅಂತಿಮ ರಕ್ಷಕನಾಗಿ ಕಾಣುತ್ತಾರೆ ಮತ್ತು ಅವನನ್ನು ಪೂಜಿಸುವುದು ದೈವಿಕ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹಾಗೆ ಮೋಕ್ಷದ ಏಕಾದಶಿಯಂದು ಉಪವಾಸವನ್ನು ಆಚರಿಸುವ ದಿನ ಮತ್ತು ಸಮಯ 2024ರಲ್ಲಿ ಯಾವಾಗ ಎಂದು ನೋಡೋಣ. ಡಿಸೆಂಬರ್ 11, 2024ರಂದು ಬುಧವಾರದಂದು ಮೋಕ್ಷದ ಏಕಾದಶಿಯನ್ನು ಆಚರಿಸಲಾಗುವುದು. ಡಿಸೆಂಬರ್ 12ರಂದು ಪಾರಣ ಅಂದರೆ ಉಪವಾಸ ಮುರಿಯುವ ಸಮಯವು 7:05ರಿಂದ 9:09ರವರೆಗೆ ಇರುತ್ತದೆ. ಪಾರಣೆಯ ದಿನ ದ್ವಾದಶಿಯ ಅಂತ್ಯದ ಸಮಯ ರಾತ್ರಿ 10:26. ಡಿಸೆಂಬರ್ 11, 2024ರ ಬುಧವಾರದಂದು ಮೋಕ್ಷದ ಏಕಾದಶಿಯನ್ನು ಆಚರಿಸಲಾಗುವುದು. ಹಾಗೆಯೇ ಈ ದಿನ ಗೀತ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ. ಮೋಕ್ಷದ ಏಕಾದಶಿಯಂದು ಉಪವಾಸ ಮಾಡುವುದು ಸಂತತಿ, ಸಂಪತ್ತು ಅಥವಾ ಮದುವೆಗೆ ಆಶೀರ್ವಾದ ಪಡೆಯಲು ಮಂಗಳಕರವೆಂದು ನಂಬಲಾಗಿದೆ. ಇದು ಎಲ್ಲ ದುಃಖಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷವನ್ನು ತರುವಂಥದ್ದು. ಮೋಕ್ಷದ ಏಕಾದಶಿಯ ಮುಹೂರ್ತ ಮತ್ತು ಶುಭ ಸಮಯ ಹೀಗಿದೆ. ಏಕಾದಶಿಯ ತಿಥಿಯು ಡಿಸೆಂಬರ್ 11, 2024ರಂದು 3:42ಕ್ಕೆ ಪ್ರಾರಂಭವಾಗುವುದು.
ಏಕಾದಶಿ ತಿಥಿಯು ಡಿಸೆಂಬರ್ 12, 2024 1:09 ಕೊನೆಗೊಳ್ಳುವುದು. ಮೋಕ್ಷದ ಏಕಾದಶಿಯಂದು ಉಪವಾಸ ಮಾಡುವ ಪ್ರಕ್ರಿಯೆ ಹೀಗಿದೆ. ಉಪವಾಸವನ್ನು ಆಚರಿಸುವಾಗ ಗೀತಾ ಮಾರ್ಗವನ್ನು ಶಿಫಾರಸು ಮಾಡಲಾಗುವುದು. ಏಕಾದಶಿಯಂದು ದಿನದ ವಿರಾಮದಿಂದ ಮರುದಿನ ಬೆಳಗ್ಗೆವರೆಗೆ ಕಠಿಣ ಉಪವಾಸವನ್ನು ಅಂದರೆ 24 ಗಂಟೆಗಳ ಉಪವಾಸವನ್ನು ಇರಿಸಲಾಗುವುದು. ನೀವು ಉಪವಾಸ ಮಾಡದಿದ್ದರೂ ಅನ್ನ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಿನ್ನುವುದನ್ನು ತಪ್ಪಿಸಿ. ಉಪವಾಸದ ಸಮಯದಲ್ಲಿ ಮಲಗುವುದನ್ನು ತಪ್ಪಿಸಿ. ನಿಮ್ಮ ಆಲೋಚನೆಗಳನ್ನು ಶುದ್ಧವಾಗಿಡಿ. ಅಗತ್ಯವಿರುವವರಿಗೆ ದಾನ ಮಾಡಿ. ಪೂಜೆಯ ಸಮಯದಲ್ಲಿ ಈ ಕೆಳಗೆ ಹೇಳಿರುವ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಎಂದು 27 ಬಾರಿ ಪಠಿಸಿ. ನಾವು ಮೋಕ್ಷದ ಏಕಾದಶಿಯನ್ನು ಆಚರಿಸುವಾಗ ನಾವು ನಮಗಾಗಿ ಮುಕ್ತಿಯನ್ನು ಹುಡುಕುತ್ತೇವೆ ಮತ್ತು ನಮ್ಮ ಅಸ್ತಿತ್ವಕ್ಕೆ ದಾರಿ ಮಾಡಿಕೊಟ್ಟ ನಮ್ಮ ಪೂರ್ವಜರನ್ನು ಗೌರವಿಸುತ್ತೇವೆ. ಈ ಪವಿತ್ರ ದಿನವನ್ನು ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಸ್ವೀಕರಿಸುವ ಮೂಲಕ ನಾವು ಆಧ್ಯಾತ್ಮಿಕ ಜ್ಞಾನೋದಯ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಲು ಆಶಿಸುತ್ತೇವೆ. ಉಪವಾಸ, ಪ್ರಾರ್ಥನೆ ಅಥವಾ ದಯೆಯ ಕ್ರಿಯೆಗಳ ಮೂಲಕ ಮೋಕ್ಷದ ಏಕಾದಶಿಯು ವಿಮೋಚನೆ ಮತ್ತು ದೈವಿಕತೆಯೊಂದಿಗಿನ ಏಕತೆಯ ಕಡೆಗೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.